ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನೆ ನೀವು ಎಲ್ಲ ಸಿದ್ಧಾರೂಢರು ಗೋಪಾದಯ್ಯ ಅಂತಕ್ಕಂಥವ್ರಿಗೆ ಸಮಂತಕ ಮಣಿಯ ಕಥೆಯನ್ನು ಹೇಳಿದ್ದನ್ನು ನೀವು ಶ್ರವಣ ಮಾಡೀವಿ. ಇವತ್ತು ಮುಂದುವರೆದ ಸಿದ್ಧಾರೂಢರ ಒಂದು ಚರಿತ್ರೆಯನ್ನು ನೋಡೋಣಂತ. ಗುರುಪಾದಯ್ಯ ಅನ್ನೋಂಥವ ಸಿದ್ಧಾರೂಢರಿಂದ ಆ ಕಥೆಯನ್ನು ಕೇಳಿಕೊಂಡ ಊರಾಗ ಬಂದ ಆ ಸಿದ್ಧಾರೂಢರ ಒಂದು ವಾರ್ತೆಯನ್ನು ಜನರಿಗೆ ಹೇಳ್ತಾನೆ. ಅದನ್ನು ಕೇಳಿದಂಥ ಜನರು ತಪ್ಪದಂಗೆ ದಿನಾಲೂ ಸಿದ್ಧಾರೂಢರ ಬಳಿಗೆ ಬಂದು ನಮಸ್ಕಾರ ಮಾಡಿ ಶಾಸ್ತ್ರಾಶ್ರವಣ ಮಾಡಿ ಹೋಗಾಕತ್ತಿದ್ರು. ಇಂಥ ಒಂದು ಸಿದ್ಧರ ಒಂದು ಪ್ರಚಾರದ ಸುದ್ದಿಯನ್ನು ಕೇಳಿದಂಥ ಒಂದಷ್ಟು ಲಿಂಗಾಯತ ಭಕ್ತರು ಭಾಳಷ್ಟು ಜನ ಬರಾಕತ್ತಿದ್ರು ಅಲ್ಲಿಗೆ. ಆವಾಗ ಇದನ್ನು ಕೇಳಿದಂಥ ಮಸ್ತ ಬುದ್ಧಿ ಇದ್ದಂಥವ್ರು, ಕೆಟ್ಟ ಬುದ್ಧಿ ಇದ್ದಂಥವ್ರು, ಹೊಟ್ಟೆ ಕಿಚ್ಚಿನವರು ಒಬ್ಬ ಬಣಜಿಗೆ ಏನು ಮಾಡ್ತಾನೋ ಅಂತಂದ್ರೆ, ಸಿದ್ಧಾರೂಢರು ರಾತ್ರಿ ಸಮಯದೊಳಗೆ ಸಿದ್ಧಗಣಾನಂದ ಸಮಾಧಿಯ ಹತ್ತಿರ ಮಲ್ಕೋತಿದ್ರು. ಆ ಸಮಯದೊಳಗೆ ಆ ಬಣಜಿಗೆ ಏನು ಮಾಡ್ತಾನೋ ಅಂತಂದ್ರೆ, ಯಾರೂ ಇಲ್ಲದಾಗ ಬಂದ ಆ ಸಿದ್ಧಾರೂಢರನ್ನ ಎಬ್ಬಿಸಿ ಅವ್ರನ್ನ ಮಾತಾಡಿಸ್ತಾನೆ. ಏನಂತಾನು ಅಂತಂದ್ರೆ, ಎಲೆ ನೀಚಾತ್ಮ ನೀ ಯಾರದಿ ಅಂಥೇಳಿ ಸಿಟ್ಟಿನಿಂದ ಕೇಳ್ತಾನೆ. ಆವಾಗ ಸಿದ್ಧಾರೂಢರು ಮೌನವಾಗಿನ ಕುಂಡಿರ್ತಾರೆ. ಆವಾಗ ಆ ಬಣಜಿಗೆ ಮತ್ತಷ್ಟು ಸಿಟ್ಟು ಬಂದ ಏನಂತಾನ ಅಂತಂದ್ರೆ, ನೀನು ಲಿಂಗಿಲ್ಲದ ಬದಿಯದಿ ಅಂತ ನಿನಗೆ ಲಿಂಗಾಯತರು ಬಂದು ನಮಸ್ಕಾರ ಮಾಡಬೇಕೇನಪ್ಪ ಅಂತೇಳಿ ಮಗನ ಅಂತೇಳಿ ಸಿದ್ಧರನ್ನು ಏನು ಮಾಡ್ತಾನೆ ಅಂದ್ರೆ ಕಸುವಿನಿಂದ ಮ್ಯಾಲಕ್ಕೆ ಎತ್ತಿ ಚೆಲ್ಲಿಬಿಡ್ತಾನೆ. ಚೆಲ್ಲಿಕಾರ ಏನು ಮಾಡ್ತಾನೋ ಕೋಲ್ ತೊಗೊಂಡು ಅವ್ರನ್ನ ತನ್ನ ಮನಸ್ಸಿಗೆ ಬಂದಂಗೆ ಹೊಡ್ಯಕ್ಕೆ ಚಾಲು ಹಾಕ್ಕಾನೆ. ಅವಾಗ ಹೊಡಿ ಹೊತ್ತಿನಾಗ ಏನಾಕೈತಿ ಅಂತಂದ್ರೆ, ಒಂದು ವಿಚಿತ್ರವಾಗಿರ್ತಕ್ಕಂಥ ಗಡಗಡ ಅನ್ಕೊಂತ ಒಂದು ಶಬ್ದ ಕೇಳ್ತೈತಿ. ಆ ಶಬ್ದ ಕೇಳಿದ ತಕ್ಷಣ ಅವ ಏನು ಮಾಡ್ತಾನೋ ಅಂತಂದ್ರೆ ಹೆದರಿ ಅಡ್ಡದಾರಿ ಹಿಡ್ದ ಓಡಿ ಹೋಗ್ತಾನೆ. ಆವಾಗ ಸಿದ್ಧಾರೂಢರು ಕೈಕಾಲು ಮೊಳಕೈ ಕೆತ್ತೆ ರಕ್ತ ಸುರಿಯಾಕೆ ಹತ್ತತಿ. ಅದನ್ನು ಒರೆಸ್ಕೊಂಡ ಅವ ಮ್ಯಾಕೆ ಎತ್ತಿ ಚೆಲ್ಲಿದ್ದಕ್ಕೆ ನಡಕ್ಕೆ ಭಾಳ ಪೆಟ್ಟು ಹತ್ತಿರ್ತೈತಿ. ಹೇಳಕ್ಕೆ ಆಗೋದಿಲ್ಲ ಅವ್ರಿಗೆ. ಈ ಸಣ್ಣ ಹುಡುಗರಂಗೆ ಅಂಬೆಗಾಲು ಹಚ್ಕೊಂಡು ಸರ್ಕೊಂತ ಬಂದ ಮೊದಲು ತಾವು ಮಲಗಿದ್ದ ಸ್ಥಾನಕ್ಕೆ ಬಂದ ಏನು ಮಾಡ್ತಾರೋ ಆ ಪರಮಾತ್ಮನ ಧ್ಯಾನದೊಳಗೆ ಕುಂಡಿರ್ತಾರೆ. ಅಷ್ಟೊತ್ತಿ ಅನ್ನೋರಾಗನ ಬೆಳಕಾಕತಿ. ಆವಾಗ ಉಜ್ಜನ್ನವ್ರ ಭೀಮಪ್ಪ ಮತ್ತು 12 ಎತ್ತಿನ ಮಠದ ಸ್ವಾಮಿಗಳು ಕೆಲವೊಂದು ಭಕ್ತರು ಕೂಡಿ ದಿನಾಲು ಬರುವಂಥ ಶಾಸ್ತ್ರ ಶ್ರವಣಕ್ಕೆ ಬರ್ತಾರೆ. ಬಂದಾಗ ಆ ಸಿದ್ಧಾರೂಢರ ಪರಿಸ್ಥಿತಿ ನೋಡಿ ಇದೇನೋ ಅನಾಹುತ ಆಗೈತಿ ಅಂತೇಳಿ ತಿಳ್ಕೊಂಡ, ಅಪ್ಪ ಇದನ್ನು ಯಾರು ಮಾಡ್ಯಾರ, ನಿಮ್ಗೆ ಯಾರು ತೊಂದರೆ ಕೊಟ್ಟಾರು ಅಂತೇಳಿ ಕೇಳಿದಾಗ ಸಿದ್ಧಾರೂಢರು ಅಂತಾರು, ಈ ಶರೀರಕ್ಕೆ ಬಂದಂಥ ಪ್ರಾರಬ್ಧ ಭೋಗವನ್ನು ಯಾವುದೇ ರೀತಿಯಿಂದಾಗಲಿ ಅದನ್ನು ಭೋಗಿಸಿ ನಾಶಪಡಿಸ್ಬೇಕು. ಅಂದ್ರೆ ನಾವು ಈ ಜನ್ಮಕ್ಕೆ ಬಂದೇವೆ ಅಂದ್ರೆ ಈ ಜನ್ಮದೊಳಗೆ ಬರ್ತಕ್ಕಂಥ ದುಃಖಗಳನ್ನು ನಾವು ಅವನ್ನ ಭೋಗಿಸಬೇಕು. ಆ ದುಃಖಗಳು ಬ್ಯಾಡ ನಮ್ಗೆ ಅಂತೇಳಿ ಅವ್ನು ದೂರ ಸರಿಸ್ಬಾರ್ದು. ಅವನ್ನ ಭೋಗಿಸಿದೀವಿ ಅಂದ್ರೆ ಆ ದುಃಖವನ್ನು, ಆ ಕಷ್ಟವನ್ನು, ಆ ನೋವನ್ನು ನಾವು ಅನುಭವಿಸಿದ್ರೆ ಅವು ನಾಶ ಆಗಿ ಹೋಕ್ಕವು. ಅವೆಲ್ಲ ಪೂರ್ಣ ನಾಶ ಆದ್ಮ್ಯಾಗ ಮುಕ್ತಿ ಕಾಲ ಪ್ರಾಪ್ತ ಆಕ್ಕೈತಿ ಅಂತೇಳಿ ಸಿದ್ಧಾರೂಢರು ಹೇಳ್ತಾರೆ. ಆವಾಗ ಆ ಬಂದಂಥ ಭಕ್ತರು ಏನು ಮಾಡ್ತಾರೆ ಅಂತಂದ್ರೆ, ಇವ್ರನ್ನ ಇಲ್ಲೇ ಹಿಂಗೆ ಬಿಟ್ರೆ ಅವ್ರಿಗೆ ಆದ ಗಾಯಗಳು ಮಾಯೋದಿಲ್ಲ, ಹುಣ್ಣಾಕ್ಕವು. ಅದಕ್ಕಂತೇಳಿ ವಿಚಾರ ಮಾಡಿ ಎಲ್ಲರೂ ಕೂಡಿ ಸಿದ್ಧಾರೂಢರನ್ನ 12 ಎತ್ತಿನ ಮಠಕ್ಕೆ ಕರ್ಕೊಂಬರ್ತಾರೋ. ಕರ್ಕೊಂಡು ಬಂದು ಅವ್ರಿಗೆ ಆದಂಥ ಗಾಯಗಳೆಲ್ಲ ಮಾಯುವವರೆಗೂ ಅವರು ಔಷಧೋಪಚಾರ ಮಾಡಿ ಮಠದೊಳಗೆ ಇಟ್ಕೊಂಡು ಆ ಗಾಯಗಳೆಲ್ಲ ಮಾದ ಮೇಲೆ ಏನು ಮಾಡ್ತಾರೋ ಅವ್ರನ್ನ ಪುನಃ ಅವರಿದ್ದ ಸ್ಥಳಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ ಮತ್ತು ಪ್ರತಿ ದಿವಸ ಅಲ್ಲಿ ಏನು ಮಾಡ್ತಾರೋ ದಿನನಿತ್ಯದ ಕಾಯಕ ಪ್ರಕಾರ ಆ ಕುರಿ ಕಾಯೋರು ಕೂಡ ದನ ಕಾಯೋರು ಕೂಡ ಆಟ ಆಡ್ಕೊತ ಅವ್ರು ಕುರಿ ಕಾಯ್ದು ದನ ಕಾಯ್ದು ಮಾಡ್ಕೊತ ಇರ್ತಿದ್ರು. ಅವಾಗ ಯಾರಾದರೂ ಜನ ಇವ್ರನ್ನ ನೋಡಕ್ಕೆ ಬಂದ್ರೆ ಇವ್ರು ಏನು ಮಾಡ್ತಿದ್ರು ಅಂದ್ರೆ ಓಡ್ಯಾರು ಹೋಗ್ತಿದ್ರು, ಇಲ್ಲಾಂದ್ರೆ ಸುಮ್ಮನೆ ಮಾತಾಡ್ದಂಗೆ ಮೌನ ತಾಳೆ ಬಿಡ್ತಿದ್ರು. ಇಂಥ ಪರಿಸ್ಥಿತಿ ಒಳಗೆ ಆ ಗುರುಪಾದಯ್ಯ ಅನ್ನುವಂಥ ಏನು ಮಾಡ್ತಾನೋ ಅಂತಂದ್ರೆ ಸಿದ್ಧಾರೂಢರ ದರ್ಶನಕ್ಕೆ ಬರ್ತಾನೋ. ಬಂದಾಗ ಸಿದ್ಧಾರೂಢರು ಕೈಯೊಳಗೆ ಒಂದು 4-5 ಕಲ್ಲು ತೊಗೊಂಡು
ಗಿಡದ ಮೇಲೆ ಹತ್ತಿ ಕುಂತಿರ್ತಾರೆ. ಕುಂತಾಗ ಆ ಗಿಡದ ಕೆಳಗೆ ಕುರಿಕಾಯಿ ಹುಡುಗರು ಇರ್ತಾರೋ, ಆ ಹುಡುಗಗೆ ಒಂದು ಕಲ್ಲಿಲೆ ಒಗಿತಾರೆ. ಒಗೆದಾಗ ಆ ಕಲ್ಲು ಒಗಸ್ಕೊಂಡಂಥ ಹುಡುಗ ಪೆಟ್ಟತ್ತೆ ಅಳಕ್ಕೆ ಚಲೋ ಆಕ್ಕಾನ. ಆವಾಗ ಅಲ್ಲಿಂದ ಸಿದ್ಧಾರೂಢರು ಏನು ಮಾಡ್ತಾರೆ, ಮತ್ತೊಂದು ಕಲ್ಲು ಅದ ಹುಡುಗ ಒಗಿತಾರೋ. ಆವಾಗ ಆ ಹುಡುಗ ಶಾಂತ ಆಕ್ಕಾನ, ಅತಿ ಆನಂದ ಆಕ್ಕಾನ. ಇದನ್ನು ನೋಡಿದಂಥ ಆ ಗುರುಪಾದ ಏನು ಮಾಡ್ತಾನೆ ಅಂತಂದ್ರೆ ಅವಾಗ ಅತಿ ಆಶ್ಚರ್ಯ ಆಕತಿ. ಬಂದ ಆ ಹುಡುಗನ ಕೇಳ್ತಾನೆ, ನಾವು ಸಿದ್ಧಾರೂಢರು ನಿನಗೆ ಕಲ್ಲಿನಿಂದ ಒಗೆದ್ರು ನಿನಗೆ ನೋವಾಗಲಿಲ್ಲನ ಅಂತ ಕೇಳ್ತಾನೆ. ಆವಾಗ ಆ ಹುಡುಗ ಅಂತಾನು, ಮೊದಲೇ ಕಲ್ಲು ಒಗೆದಾಗ ನೋವು ಆಯ್ತು, ಎರಡನೇ ಕಲ್ಲು ಒಗೆದ ಕೂಡಲೇ ನನಗೆ ನೋವು ಎಲ್ಲ ಮಾಯಾಗಿ ಅತಿ ಆನಂದ ಆಯ್ತು, ಸಂತೋಷ ಆಯ್ತು ಅಂತ ಹೇಳ್ತಾನೆ. ಆವಾಗ ಗುರುಪಾದ ಆ ಹುಡುಗರನ್ನ ಕೇಳ್ತಾನೆ, ಈ ಸಿದ್ಧ ಏನೇನು ಊಟ ಮಾಡ್ತಾನೋ ಅಂತೇಳಿ ಕೇಳ್ತಾನೆ. ಆವಾಗ ಕುರಿಕಾಯಿ ಹುಡುಗರು ಅಂತಾವು, ನಾವು ಕುರಿ ಕಾಯುವಾಗ ನಮ್ಮ ಕೂಡ ಬಂದ ಹಾಲು ಬೇಳೆ ಕುಡಿತಾನು ಒಂದು, ಇಲ್ಲ ಅಂತಂದ್ರೆ ಒಮ್ಮೊಮ್ಮೆ ರೊಟ್ಟಿ ಕೊಡ್ತೀವಿ, ಆ ರೊಟ್ಟಿ ತಿಂತಾನು. ಅಕಸ್ಮಾತ್ ನಾವು ಕುರಿ ಮೇಯಿಸ್ಕೊಂತ ಬೇರೆ ಕಡೆ ಹೋಗಿದ್ವಿ, ಯಾರೂ ಇರಲಿಲ್ಲ ಅಂತಂದ್ರೆ ನೀರಿನಾಗ ಮಣ್ಣು ಕಲಿಸಿ ತಿಳಿರ್ಯಾವಿ ಮಣ್ಣು ಅವ ಕುಡಿತಾನು ಅಂತೇಳಿ ತಿಳ್ಕೊಂಡು ಆ ಗುರುಪಾದ ಈಗ ಆ ಹುಡುಗರು ಹೇಳ್ತಾವೆ. ಆವಾಗ ಹಂಗಾರ ಇವಾಗ ಅನ್ನ ತಂದು ಕೊಡಬೇಕು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾನೋ ಅವ ಗುರುಪಾದಯ್ಯ ಸಿದ್ಧಾರೂಢರ ಸಮೀಪ ಬಂದ ನಮಸ್ಕಾರ ಮಾಡ್ತಾನೆ. ಮಾಡಿದಾಗ ಮಾಡಿ ಹೇಳ್ತಾನೋ, ನೀವು ನಮ್ಮ ಮನೆಗೆ ಬರ್ರಿಪ್ಪ, ಬಂದು ನಮ್ಮನ್ನು ಉದ್ಧಾರ ಮಾಡಿರಿ ಅಂತೇಳಿ ಆ ಗುರುಪಾದಯ್ಯ ಬೇಡ್ಕೋತಾನೋ. ಆವಾಗ ಸಿದ್ಧಾರೂಢರು ಹೇಳ್ತಾರೋ, ನಿಮ್ಮ ಮನೆಗೆ ಬಂದ್ರೆ ನೀ ಏನು ನನಗೆ ಕೊಡ್ತೀಯಲ್ಲ ಅದನ್ನು ಇಲ್ಲೇ ತಂದು ಕೊಡಪ್ಪ ಅಂತೇಳಿ ಅವಾಗ ಹೇಳಿದಾಗ ಆ ಗುರುಪಾದಯ್ಯ ಮನೆಗೆ ಹೋಗಿ ಹೆಂಡತಿಗೆ ಹೇಳ್ತಾನೆ, ಒಬ್ಬಲ್ಲಿ ಅವಧೂತ್ ಬಂದಾನ, ಅವ್ನಿಗೆ ಸ್ವಲ್ಪ ಅನ್ನ ಕೊಡ್ಬೇಕಾಗೈತಿ ಕೊಡು ಅಂತಾನೆ. ಆವಾಗ ಅವನ ಹೆಂಡತಿ ಒಲ್ಲದ ಮನಸ್ಸಿನಿಂದ ಅನ್ನ ಕಟ್ಟಿ ಕೊಡ್ತಾಳೆ. ಅದನ್ನು ತೊಗೊಂಡು ಬಂದ ಸಿದ್ಧರ ಮುಂದೆ ಇಡ್ತಾನೆ. ಆವಾಗ ಸಿದ್ಧಾರೂಢರು ಇದ್ದಂಥ ಹುಡುಗರು ಕೂಡ ಎಲ್ಲರಿಗೆ ಹಂಚಿ ತಾವು ತಿಂದ ಏನು ಹೇಳ್ತಾರೋ ಗುರುಪಾದಯ್ಯಗೆ ಅಂದ್ರೆ, ನೀ ತಂದು ಕೊಟ್ಟ ಅನ್ನ ಸ್ವಲ್ಪ ಇತ್ತು, ಅದು ಎಲ್ಲರಿಗೆ ಸಾಕಾಗಲಿಲ್ಲ, ಇನ್ನಷ್ಟು ತೊಗೊಂಡು ಬಾ ಅಂತೇಳಿ ಅಂತಾರೆ. ಆವಾಗ ಆ ಗುರುಪಾದಯ್ಯ ಮನೆಗೆ ಹೋಗಿ ನೋಡ್ತಾನೆ, ಗಡಿಗೆ ಒಳಗೆ ಅವ ಮಾತ್ರ ಉಣ್ಣುವಷ್ಟು ಅನ್ನ ಉಳಿದಿತ್ತು. ಆವಾಗ ಅವನು ಹೊಟ್ಟೆ ಹಸಿದಿದ್ರು ಕೂಡ ಇದನ್ನು ಸಿದ್ಧಾರೂಢರಿಗೆ ಕೊಡಬೇಕು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾನೋ, ತಾವು ಉಪವಾಸ ಇದ್ದಷ್ಟು ಮನೆಯೊಳಗಿನ ಅನ್ನನ ತೊಗೊಂಡು ಬಂದ ಏನು ಮಾಡ್ತಾನೋ ಸಿದ್ಧಾರೂಢರಿಗೆ ಕೊಡ್ತಾನೆ. ಆವಾಗ ಸಿದ್ಧಾರೂಢರು ಆ ಅನ್ನ ತೊಗೊಂಡು ಮತ್ತು ಎಲ್ಲ ಹುಡುಗರಿಗೆ ಹಂಚಿ ತಾವು ಏನು ಮಾಡ್ತಾರೋ ಅದನ್ನು ಊಟ ಮಾಡ್ತಾರೆ. ಊಟ ಮಾಡಿದಾಗ ಮುಂದೆ ಏನಾಕತಿ ಅಂದ್ರೆ, ಗುರುಪಾದಯ್ಯ ಹೊಟ್ಟೆ ಹಸ್ಕೊಂಡು ಹಂಗೆ ಇದ್ದ. ಅದಕ್ಕೆ ಆ ಸಿದ್ಧಾರೂಢರು ಏನು ಮಾಡ್ತಾರೆ ಅಂದ್ರೆ, ಒಂದು ರೊಟ್ಟಿ ತುಣುಕು ಅವಾಗ ತಿನ್ನಕ್ಕೆ ಕೊಡ್ತಾರೆ. ಆವಾಗ ಆ ರೊಟ್ಟಿ ತುಣುಕು ತಿಂದ್ರೆ ಅವಾಗ ಎಂಥ ಅನುಭವ ಆಕೈತಿ ಗುರುಪಾದಯ್ಯಗೆ ಅಂತಂದ್ರೆ, ಮೃಷ್ಟಾನ್ನ ಭೋಜನವನ್ನು ಹೊಟ್ಟೆ ತುಂಬ ಮಾಡಿದಷ್ಟು ಪರಮಾನಂದ ಆಗಿಬಿಡ್ತೈತಿ. ಅವಾಗ ಒಂದು ರೊಟ್ಟಿ ತುಣುಕು ಸಿದ್ಧಾರೂಢ ಕೈಯಾಗಿಂದ ತೊಗೊಂಡು ತಿಂದಿದ್ದಕ್ಕೆ ಅವಾಗ ಹೊಟ್ಟೆ ತುಂಬ ಉಂಡಷ್ಟು ತೃಪ್ತಿ ಆಕೈತಿ. ಆವಾಗ ಅವೇನು ತಿಳ್ಕೊತಾನಂತಂದ್ರೆ, ಈ ಸದ್ಗುರು ನಿಜವಾಗಿ ಪರಮಾತ್ಮನ ಅವತಾರನ ಅದಾನು ಅಂತೇಳಿ ತಿಳ್ಕೊಂಡ ಮನೆಗೆ ಹೊಂಡಬೇಕು ಅನ್ನುವಂಥ ಟೈಮ್ದಾಗ ಅಲ್ಲಿ ಇನ್ನೊಬ್ಬ ಐನಾರು ಬರ್ತಾನೆ. ಬಂದು ಏನಂತಾನು ಅಂತಂದ್ರೆ, ನೀನು ಆ ಲಿಂಗ ಇಲ್ಲದ ಭವಿ ಆದಂಥ ಸಿದ್ಧನ ಕಡೆಯಿಂದ ಕೈಯಾಗ ರೊಟ್ಟಿ ಇಸ್ಕೊಂಡು ತಿಂದಿದ್ದನ್ನು ನಾನು ನೋಡೇನಿ. ನೀನು ಧರ್ಮಭ್ರಷ್ಟಾಗಿ ನಿನಗೆ ಬಹಿಷ್ಕಾರ ಹಾಕ್ತೇವೆ, ನೀನು ನಿನ್ನ ಯಾರು ಊಟಕ್ಕೆ ಕರಿತಾರಲ್ಲ, ಭಿನ್ನಾಗಿ ಕರಿತಾರಲ್ಲ, ಅವ್ರನ್ನ ಸಹಿತ ಕುಲ್ಲಿಂದ ಹೊರಗೆ ಹಾಕ್ತೇವೆ ಅಂಥೇಳಿ ಇದನ್ನು ಎಲ್ಲ ಐನಾರಿಗೂ ಸುದ್ದಿ ತಿಳಿಸ್ತಾನೆ. ಆವಾಗ ಅವನ ಕುಲಬಾಂಧವ್ರು ಏನು ಮಾಡ್ತಾರೋ ಅಂತಂದ್ರೆ, ನಿನ್ನನ್ನು ಕುಲದಿಂದ ಹೊರಗೆ ಹಾಕ್ಯವು, ನೀನು ನಿನ್ನ ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಮಠ ಬೆಟ್ಟ ಹೊರಗೆ ಹೋಗು ಅಂತೇಳಿ ಹೇಳ್ತಾರೆ. ಇಲ್ಲಪ್ಪ ಅಂತಂದ್ರೆ ಆ ಸಿದ್ಧಾರೂಢನ ಬೆಟ್ಟ ಪ್ರಾಯಶ್ಚಿತ್ತ ಮಾಡ್ಕೊ, ಅಂದ್ರೆ ನಿನ್ನ ಕುಲದೊಳಗೆ ತೊಗೋತೇವಿ, ಇಲ್ಲಾಂದ್ರೆ ಇಲ್ಲ ಅಂತೇಳಿ ಹೇಳ್ತಾನೆ. ಆವಾಗ ಮಠದಿಂದ ಹೊರಗೆ ಹೋಗಂತ ಏನು ಆ ಸಮಾಜದವರು ಆ ಕುಲದವ್ರು ನಿರ್ಧಾರ ಮಾಡಿದಾಗ ಅವನ ಹೆಂಡ್ರ ಮಕ್ಕಳು ಸಹಿತ ನೀನು ಆ ಸಿದ್ಧನ ಬಿಟ್ಟು ಬಂದು ಬಿಡು ಅಂತೇಳಿ ಭಾಳ ಆಗ್ರಹ ಮಾಡ್ತಾರೋ. ಆದ್ರೆ ಆವಾಗ ಆ ಗುರುಪಾದ ಏನೋ ಮಾತಾಡ್ದಾನ ಏನು ಮಾಡ್ತಾನಂತಂದ್ರೆ, ಒಂದು ಜೋಳಿಗೆ ಕೈಯಾಗ ತೊಗೊಂಡು ಊರಾಗೆಲ್ಲ ಭಿಕ್ಷಾ ಬೇಡಿ ತಂದ ಸಿದ್ಧಾರೂಢರ ಮುಂದಿಟ್ಟು ಅವ್ರು ಕೊಟ್ಟಷ್ಟು ತಿಂದ ಅವ್ರ ಹತ್ತಿರನ ಇರಾಕ ಚಲೋ ಹಾಕನ್ ಪ್ರಾರಂಭ ಮಾಡ್ತಾನೆ. ಹಿಂಗೆ ಗುರುಪಾದಯ್ಯನ ಅನನ್ಯ ಭಕ್ತಿ ಕಂಡಂಥ ಅನೇಕ ಭಕ್ತರು ಇನ್ನೂ ಹೆಚ್ಚು ಹೆಚ್ಚು ಸಿದ್ಧಾರೂಢರ ಹತ್ತಿರ ಬರಕತ್ತಾರೆ.
ಅವಾಗ ಅವರು ನಮಗೆ ಸತ್ಯವಾಗಿ ಸದ್ಗುರು ದೊರೆತಾನಂತೇಳಿ ತಿಳ್ಕೊಂಡ ಏನು ಮಾಡಕತ್ತೀರಂತಂದ್ರೆ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಸಿದ್ಧಾರೂಢರ ಪಾದ ಪೂಜೆ ಮಾಡಿ ಅವರಿಗೆ ಭೋಜನವನ್ನು ಮಾಡ್ಸೋಕೆ ಚಲೋ ಆಕ್ಕಾರ. ಇದರಂತ ಮುಂದೊಬ್ಬ ಭಕ್ತ ಏನು ಮಾಡ್ತಾನಂದ್ರೆ ಎಲ್ಲ ಭಕ್ತರನ್ನ ಕರ್ಕೊಂಡು ತನ್ನ ಮನೆಯೊಳಗನ ಹೋಗಿ ಶಾಸ್ತ್ರವನ್ನು ಹಚ್ಚಿ ನಿತ್ಯವಾಗಿ ಸಿದ್ಧಾರೂಢರಿಂದ ಶಾಸ್ತ್ರವನ್ನು ಶ್ರವಣ ಮಾಡೋಕೆ ಚಲೋ ಆಕ್ಕಾನ. ಆವಾಗ ಕಾರ್ತಿಕ ಶುದ್ಧ ಹುಣ್ಣಿಮೆ ಬಂದಿರ್ತೈತಿ. ಗುರುಪಾದ ಏನಂತಾನು ಅಂತಂದ್ರೆ ಈ ಸಲ ಹುಣ್ಣಿಮೆ ದಿವಸ ಸಿದ್ಧಾರೂಢರಿಗೆ ಒಂದು ದೊಡ್ಡ ಮಂಟಪ ಕಟ್ಟಿ ಸಿಂಹಾಸನ ಮಾಡಿ ಅವ್ರನ್ನ ಕುಂಡ್ರಿಸಿ ವಿಶೇಷ ಪೂಜೆ ಮಾಡೋಣ ಅಂತ ಹೇಳಿದಾಗ ಅದಕ್ಕೆ ಎಲ್ಲರೂ ಒಪ್ಕೊಂಡು ಅವತ್ತಿನ ದಿವಸ ಭವ್ಯ ಮಂಟಪವನ್ನು ಹಾಕಿ ಆ ಮಂಟಪದೊಳಗೆ ಸಿಂಹಾಸನವನ್ನು ತಯಾರು ಮಾಡಿ ಆ ಸಿಂಹಾಸನದ ಮ್ಯಾಗ ಸಿದ್ಧಾರೂಢನ ಪೂಜೆಯನ್ನು ಮಾಡಿ ಏನು ಮಾಡ್ತಾರೋ ಎಲ್ಲರೂ ಸಂತೋಷ ಪಡ್ತಾರೋ. ಆವಾಗ ಹೀಗೆಲ್ಲ ನಡೆಯುವಂಥ ಟೈಮ್ದಾಗ ಇದು 4 ದಿಕ್ಕಿಗೆ ಪ್ರಸಾರ ಆಕ್ಕತಿ. ಆವಾಗ ಎಲ್ಲ ಜನ ಏನು ಮಾಡ್ತಾರೋ ಸಿದ್ಧಾರೂಢರ ಭಕ್ತರಕ್ಕಾರ. ಆವಾಗ ಇದನ್ನೆಲ್ಲ ನೋಡಿದಂಥ ಗುರುಪಾದಯ್ಯನ ಕುಲಬಾಂಧವ್ರು ಏನು ಮಾಡ್ತಾರೋ ಮರಳಿ ಅವನ್ನ ಕುಲದೊಳಗೆ ತಗೋತಾರೆ. ಅಲ್ಲಿಂದ ಏನಾಕ್ಕತಿ ಅಂತಂದ್ರೆ ಕೇಳು ಜನ ಶ್ರೀ ಸಿದ್ಧ ಗುರುವಿಗೆ ಹಾಳು ಬಾವಿಯೊಳಗೆ ನೂಕಿರಲು ಆ ವೇಳೆಯೋರ್ವನು ಮೇಲಕ್ಕೆತ್ತಿ ಔಷಧ ಹಚ್ಚಿ ಕಳಿಸಿದನು. ಕೀಳು ಪುರುಷರು ಸದ್ಗುರುಗಳಿಗೆ ಹಾಳು ಗುಡಿಯಲ್ಲಿ ಹೊಡೆದು ಹೋಗಿರೆ ಬಾಳಲೋಚನ ಬಂದು ಸಿದ್ಧಗೆ ಅಭಯ ನೀಡಿದನು. ಸಿದ್ಧಾರೂಢರ ಕೀರ್ತಿ ಹಂಗೆ ಬೆಳ್ಯಾಕೆ ಚಲೋ ಆಕ್ಕತಿ. ಹಂಗಂಗೆ ಈ ಲಿಂಗಾಯತರ ಮತ್ಸರ ಬುದ್ಧಿ ಹೆಚ್ಚಾಗಿ ಏನು ಮಾಡ್ತಾರೋ ಅಂದ್ರೆ ಅವರು ಜನರಿಲ್ಲದ ಟೈಮ್ದಾಗ ಸಿದ್ಧಾರೂಢರನ್ನ ಕಾಡೋದು, ಅವ್ರಿಗೆ ಹಿಂಸೆ ಮಾಡುವಂಥ ಕೆಲಸನ ಮಾಡ್ತಿರ್ತಾರೆ. ಹಂಗೆ ಒಬ್ಬ ಏನು ಮಾಡ್ತಾನೆ ಒಂದು ದಿವಸ ಅಂದ್ರೆ ಆ ಯಾರೂ ಇಲ್ಲದ ಟೈಮ್ದೊಳಗೆ ಹೋಗಿ ಆ ಸಿದ್ಧಾರೂಢನ ಎಳ್ಕೊಂಡು ಹೋಗಿ ಒಂದು ಹಾಳು ಬಾವಿಯೊಳಗೆ ನೂಕಿ ಬಿಡ್ತಾನೆ. ಆವಾಗ ಒಬ್ಬ ಸಾತ್ವಿಕ ಮನುಷ್ಯ ಆ ಬಾವಿಯೊಳಗೆ ದುಡಿದ್ದನ್ನು ನೋಡಿ ಅವನು ಏನು ಮಾಡ್ತಾನೋ ಅಂತಂದ್ರೆ ಆ ಸಿದ್ಧಾರೂಢರನ್ನ ಆ ಬಾವಿಯೊಳಗಿಂದ ಮೇಲಕ್ಕೆತ್ತಿ ಕರ್ಕೊಂಡು ಬಂದ ಅವ್ರ ಮೈಗೆಲ್ಲ ನಟ್ಟಂಥ ಮುಳ್ಳುಗಳನ್ನು ತೆಗೆದು ತಲೆಗೆ ಗಾಯ ಆಗಿರ್ತೈತಿ, ರಕ್ತ ಸೂರಾಕತ್ತಿರ್ತೈತಿ. ಅದನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಆ ಗಾಯದ ರಕ್ತ ಒರೆಸಿ ಔಷಧೋಪಚಾರ ಮಾಡಿ ಅವನೇನು ಮಾಡ್ತಾನೋ ಮತ್ತೆ ಕಳಿಸ್ಕೊಡ್ತಾನೆ. ಅಲ್ಲಿಂದ ಮುಂದೆ ಕೆಲ ದಿವಸದೊಳಗೆ ಮತ್ತೇನಾಕತಿ ಅಂತಂದ್ರೆ ಒಂದಿಬ್ಬರು ಬಂದ ಸಿದ್ಧಾರೂಢರನ್ನ ಹಾಳು ಗುಡಿಯೊಳಗೆ ಎಳ್ಕೊಂಡು ಹೋಗಿ ಏನಂತಾರಂತಂದ್ರೆ, ಎಲ್ಲೋ ಹೀನ ಭವಿಯೇ, ಗುಪ್ತವಾಗಿದ್ದಂಥ ಶಿವಮಂತ್ರಕ್ಕೆ ವೀರಶೈವರೇ ಅಧಿಕಾರಿಗಳದಾರ. ಅದನ್ನು ಬಿಟ್ಟು ಉಳಿದವ್ರಿಗೆ ಕೀಳು ಜಾತಿಯವರಿಗೆ ಅವ ಬೋಧಿಸ್ಕಾರ, ಅವರಿಂದ ನೀ ದೊಡ್ಡ ಶಾನೆ ಅಂತೇಳಿ ಹೊಗಳಿಸ್ಕೊಳ್ಳಾಕತ್ತೀನ, ನಿನಗೆ ಜೀವ ಬ್ಯಾಡಾಗೈತೇನ ಅಂಥೇಳಿ ಸುಮ್ಮನೆ ಯಾಕೆ ಕುಂತಿ ಮಾತಾಡಂತೇಳಿ ಅಂದಾಗ ಸಿದ್ಧಾರೂಢರು ಮೌನವಾಗೇ ಇರ್ತಾರೆ. ಅವಾಗ ಮತ್ತೆ ಅವ್ರು ಏನಂತಾರಂತಂದ್ರೆ, ಇನ್ನು ಮ್ಯಾಗಿಂದ ನೀ ಶಿವಪಂಚಾಕ್ಷರಿ ಮಂತ್ರ ನುಡಿಯುವುದಿಲ್ಲ ಅಂತೇಳಿ ನಿನ್ನ ಗುರುವಿನ ಮೇಲೆ ಹಾನಿ ಪ್ರಮಾಣ ಮಾಡಿದ್ರೆ ನಿನ್ನ ಬಿಡ್ತೇವೆ, ಇಲ್ಲ ಅಂದ್ರೆ ನಿನ್ನ ಬಿಡುವುದಿಲ್ಲ, ನಿನ್ನ ಕೊಂದು ಹಾಕ್ತೇವೆ ಅಂತಂದ್ರೂ ಕೂಡ ಏನಾಕತಿ ಹಾಗೂ ಸಿದ್ಧಾರೂಢರು ಸುಮ್ಮನೆ ಕುಂಡಿರ್ತಾರೋ. ಆವಾಗ ಅವ್ರಿಗೆ ಎಳ್ಳಷ್ಟು ಕರುಣೆ ಇಲ್ದನ ಏನು ಮಾಡ್ತಾರೋ ಬಡಿಗೆ ತೊಗೊಂಡು ಅವ್ರನ್ನ ಆ ಗುಡಿಯೊಳಗೆ ಹೊಡ್ಯಾಕ ಚಲೋ ಮಾಡ್ತಾರೆ. ಹೊಡ್ಯಾಕತ್ತಂಥ ಟೈಮ್ದೊಳಗೆ ಆ ಗುಡಿ ಹೊರಗೆ ಜನರ ಗದ್ದಲು ಕೇಳಿ ಬರ್ತೈತಿ. ಆ ಜನರ ಗದ್ದಲ ಕೇಳಿದವ್ರು ಏನು ಮಾಡ್ತಾರೋ ಅಂತಂದ್ರೆ ಆ ಗುಡಿ ಬಾಗಿಲ ಮುಚ್ಕೊಂಡು ಭದ್ರವಾಗಿ ಮುಚ್ಚಿ ಅವರು ಓಡಿ ಹೋಗ್ತಾರೆ. ಅವಾಗ ಏನಾಕತಿ ಅಂದ್ರೆ ಮರುದಿವಸ ಸಿದ್ಧಾರೂಢರು ಅಲ್ಲೇ ಸಮಾಧಿಸ್ಥರಾಕ್ಕಾರ. ಮರುದಿವಸ ಮಧ್ಯರಾತ್ರಿ ಸಮಯದೊಳಗೆ ಪರಮೇಶ್ವರ ಜಂಗಮ ರೂಪದಿಂದ ಪ್ರತ್ಯಕ್ಷ ಆಗಿ ಆ ಸಿದ್ಧಾರೂಢರನ್ನ ಅಪ್ಕೊಂಡು ಅವರಿಗೆ ಹೇಳ್ತಾನೆ, ಕಂದ ನೀನು ನನ್ನ ಅಂಶವಾಗಿದೀಪ, ಈ ಭೂಮಿಯೊಳಗೆ ಅವತಾರ ಮಾಡಿ ನಿಜವಾದ ತಾಳ್ಮೆಯಿಂದ ನೀ ಇಲ್ಲಿ ಇರ, ಮತ್ತು ನಿನ್ನ ಕರ್ತವ್ಯವನ್ನು ಮಾಡ, ಅಜ್ಞಾನಿ ಜನರನ್ನು ಸುಜ್ಞಾನಕ್ಕೆ ಕರ್ಕೊಂಡು ಬಾ, ನಾನು ನಿನ್ನ ರಕ್ಷಣೆ ಯಾವತ್ತೂ ಮಾಡ್ತೀನಿ ಅಂಥೇಳಿ ಅವರ ಮೈಮೇಲೆ ಕೈಯಾಡಿಸಿ ಬಿಡ್ತಾನೆ. ಆವಾಗ ಸದ್ಗುರುಗಳಿಗೆ ಆದಂಥ ನೋವು ಎಲ್ಲ ಮಾಯಾಗಿ ಅವರು ಸುಖಿಗಳಾಕ್ಕಾರ. ಆಮೇಲೆ ಅಲ್ಲೇ ಅವ್ರು ಏನಾಕ್ಕಾರು ಅಂತಂದ್ರೆ ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸ್ತಾರೆ. 3 ದಿವಸಗಳಾದ ಮೇಲೆ ಒಬ್ಬ ಗುಡಿಗೆ ಬಂದ ಬಾಗಿಲ ತೆಗೆದ ನೋಡ್ತಾನೋ. ಆವಾಗ ಸಿದ್ಧಾರೂಢರು ಒಳಗೆ ಮೌನದಿಂದ ಧ್ಯಾನದೊಳಗೆ ಕುಂತದ್ದನ್ನು ನೋಡಿ ಅವ್ರನ್ನ ಎಚ್ಚರ ಮಾಡಿ
ಅವರಿಗೆ ಭಕ್ತಿಯಿಂದ ಉಪಚಾರ ಮಾಡಿ ಅವ್ರನ್ನ ಮೊದಲಿದ್ದಂಥ ಸ್ಥಳಕ್ಕೆ ಅಂದ್ರೆ ಸಿದ್ಧಗಂಗಾ ಸ್ವಾಮಿಗಳ ಒಂದು ಸಮಾಧಿ ಹತ್ತಿರ ಅವ್ರನ್ನ ಕಳಿಸ್ಕೊಡ್ತಾನು ಅನ್ನುವಲ್ಲಿಗೆ ಇವತ್ತಿನ ಪುರಾಣ ಪ್ರವಚನವನ್ನು ಮಂಗಲ ಮಾಡೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸಿದ್ಧಾರೂಢಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.